ಹಾಯ್, ನಮಸ್ಕಾರ ಎಲ್ರಿಗೂ. ಜೀವನ ಪಯಣ ನಮ್ಮ ಕುಂದಾಪುರ ಚಾನಲ್ಗೆ ಸ್ವಾಗತ. ಇವಳೆಲ್ಲಿ ಜಿಗ್ಗಾಯಿ ಹೋತಿದ್ದಳು ಅನ್ಕೊಂಡ್ರೆ ತಂಡದ ಪಂಚಮ ವರ್ಷದ ಕಾರ್ಯಕ್ರಮ. ಅವನಿಗಿಂತ ಹೆಚ್ಚು ನನಗೆ ಖುಷಿ ಐತೆ. ಎಂತಕಂದ್ರೆ ಅವನ ಏಜಾಗ ನಾವು ಬೆಳಿಗ್ಗೆ ಮುಂಚೆ ಎದ್ದು ನಮ್ಮ ಅಜ್ಜಿಗೆ ಎದ್ದಿ ಹೂಡು ವೇಷ ಕಂಡು ಮೊದಲೇ ಯಕ್ಷಗಾನ ಅಂದ್ರೆ ಇಷ್ಟ. ಇದು ಕಂಡಂತೂ ಮತ್ತು ಖುಷಿ ಆಯ್ತು ಅವನಿಗೆ. ಇಲ್ಲ ಕಾಣಿ ಮಾರ್ರೆ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂದೇಳಿ ನನಗೂ ಆಗ್ಬತ್ತಿಲ್ಲ. ಅದಕ್ಕೆ ಹಾಕದ್ ರಂಗೋಲಿ ಎಲ್ಲ ಕಣ್ಕ ಕೆಳಗೆ ಬಂದ್ರಿಯ ಮೊಡ್ಲೇಡಿ ನೀವ್ದು ಕಾಂತ್ರಿಯ ಅಲ್ಲ ಬಿಟ್ರೆ ಅವರೇ ಓಡುವಂಗಿದ್ರಪ್ಪ. ಕಾಣಿಲ್ಲ ನಾವು ಬಪ್ರೊಳಗೆ ಆಯ್ತಂಬ್ರಿ. ಈ ನನ್ನ ಮಗ ನಾನು ಹೋತೆ ಅಂದೇಳಿ ಒಂಟಿ ಕಾಲು ಓಟ ಹಗ್ಗ ಜಗಟ ಶುರುವಾಯ್ತು ಕಾಣಿ. ನನಗೊಂದು ಖುಷಿ ಆದ್ದು ಎಲ್ಲದಕ್ಕೂ ಹೆಂಗಸರೇ ಮುಂದೆ ಅನ್ಕೊಂಡಿದೆ. ಆದ್ರೆ ನಮ್ಮ ಕುಂದಾಪುರದ ಬರೀ ನಮ್ಮ ಟೀಮಿಗೆ ನನ್ನ ಡಿಗ್ರಿ ಫ್ರೆಂಡ್ ಮತ್ತು RJ ನಯನಕ್ಕ ಇದ್ದೀರಿ. ಈ ಸತಿ ಕಪ್ ನಮ್ದೇ ಅನ್ಕೊಂಡಿದೆ. ಈಗ ಕಂಡ್ರೆ ಮಳೆ ಅಂತ್ರಿ, ಅರಿಶಿಣದಲ್ಲಿ ಕಡುಬು, ಮೊಳಕೆ ಹೆಸರು ಕಾಳು, ದಿವ್ಯಲ್ಸಿನ ಗಸಿ, ಕೊಟ್ಟಿ ಕಡುಬು, ಅಲ್ಸರಿ ನಮ್ಮ ಗೊಬ್ಬರ ಗುಂಡಿ ಸುಶೀಲಕ್ಕ ಕಾಣಿ. ಅವ್ರನ್ನ ಮಾತಾಡಿಸ್ದೆ 4 ವಯಸ್ಸನಿ ಮಾತಾಡತ್ತ ಹೊತ್ತು. ಆದರೆ ಒಂದು ಫಂಕ್ಷನ್ ಹಿಂದೆ ಎಷ್ಟು ಜನರು ಪರಿಶ್ರಮ ಬಡಿ ಹಲಸಿನ ಮೂಳಿ ನಯನಕ್ಕನ ಆ್ಯಂಕರಿಂಗ್ ಅಂದ್ರೆ ಕೇಳ್ಕ. ನಂಗಂತೂ ಅವ್ರನ್ನ ಕಂಡು ಖುಷಿ ಆಯ್ತು. ಆಗಲಿ ಕಾಲೇಜಿಗೆ ಎಂತ ಆದರೂ ಅವರದ್ದೇ ಆ್ಯಂಕರಿಂಗ್ ಮಾಡಿಸ್ರು. ಫೌಂಡೇಶನ್ ಮಂಗಳೂರು ಇದಕ್ಕೆ ಉದ್ಘಾಟನೆ ಮಾಡ್ರೆ. ಕಾರ್ಯಕ್ರಮ ಎಲ್ಲ ಒಳ್ಳೆ ಆಯ್ತು. ಆಟ ಊಟ ಜೊತೆಗೆ ನೊಂದವರಿಗೆ ಸಹಾಯ, ವಿದ್ಯಾರ್ಥಿಗಳಿಗೆ ಹೋಯ್ತೆ. ಬೆಳಿಗ್ಗೆ ಬಂದವ್ರು ಹೊರಗೆ ಹೋಯ್ಡ್ಲಿಲ್ಲ. ಇದೇ ಮೊದಲು ಏನೋ ಒಂದೇ ಬದೆ ಕುತ್ಕೊಳ್ಳೋದು. ಇಷ್ಟು ಕಡುಬು, ಕಾಯಿ ಹೊಡಿ, ಪತ್ರೊಡಿ, ದಿವ್ಯಲ್ಸಿನ ಫ್ರೈ, ಬಟಾಣಿ, ಹಪ್ಪಳ. ಹಾಯ್, ನಮಸ್ಕಾರ ಎಲ್ರಿಗೂ. ಜೀವನ ಪಯಣ ನಮ್ಮ ಕುಂದಾಪುರ ಚಾನಲ್ಗೆ ಸ್ವಾಗತ. ಇವಳೆಲ್ಲಿ ಜಿಗ್ಗಾಯಿ ಹೋತಿದ್ದಳು ಅನ್ಕೊಂಡ್ರಿಯ. ಇವತ್ತು ಮಂಗಳೂರಂಗೆ ಕುಡ್ಲಗಿ ಕುಂದಾಪುರ ತಂಡದ ಪಂಚಮ ವರ್ಷದ ಕಾರ್ಯಕ್ರಮ ಅಂಬ್ರಿ. ಅದಕ್ಕೆ ಹೋತಿದ್ದು ಕಾಣಿ. 1 ತಿಂಗಳಿಂದ ಶುರು ಮಾಡಿದೆ ಕಾಣಿ ಈ ಸರಿಯಾರು ಹೊಯ್ಕಂದೇಳಿ. ಅಂತೂ ಇಂತೂ ದಿನ ಬಂದೇ ಬಿಡ್ತು. ಒಂದು ಬೆಳಗತ್ ರೆಡಿಯಾದ್ದು ಹೌದು ಮಾರ್ರೆ. ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇತ್ತು, ರೆಡಿಯಾಗಿ ಬೇಗ ಬತ್ತೆ ಅಂದೇಳಿ ಹೋದರೆ 10 ಗಂಟೆ ಬಪ್ಪದೆ. ಹಾಗೆ ಮನಸ್ಸು ಒಳಗೆ ಬೈಕಂಡು ಹೋಗ್ದೆ. ಅಂತೂ ಇಂತೂ ಬಂತು ಕಾಣಿ. ಹೋತ ಎದುರಿಗೆ ಹೋರಿ ನೇಲ್ ನಗು ಎಲ್ಲ ಇಟ್ಟಿರೆ. ನಮ್ಮನೆ ಗಂಡಿಗೆ ಎಂತ ಅಂಬುಕು ಇಲ್ಲ. ಖುಷಿ ಕಾಣಿ ಅವನಿಗೆ. ಅವನಿಗಿಂತ ಹೆಚ್ಚು ನನಗೆ ಖುಷಿ ಐತೆ. ಎಂತಕಂದ್ರೆ ಅವನ ಏಜಾಗ ನಾವು ಬೆಳಿಗ್ಗೆ ಮುಂಚೆ ಎದ್ದು ನಮ್ಮ ಅಜ್ಜಿಗೆ ಎದ್ದಿ ಹೂಡಕ್ಕೆ ಹೋಪತ್ತಿಗೆ ನಾವು ಹಿಂದಿಂದ ನೊಗ ಎಲ್ಲ ಹಿಡ್ಕೊಂಡು ಹೋತಿತ್ತು. ಈಗಿದೆಲ್ಲ ಹೋಯ್ತೆ, ಮೆಷಿನ್ ಬಂತಲ್ಲ. ಇದು ಕಂಡು ಖುಷಿ ಪಡ್ಕಷ್ಟೆ. ಹಾಗೆ ಮುಂದೆ ಹೊತ್ತು ಯಕ್ಷಗಾನದ ಗೊಂಬಿ ಮಾಡೋದು ವೇಷ ಕಂಡು ಮೊದಲೇ ಯಕ್ಷಗಾನ ಅಂದ್ರೆ ಇಷ್ಟ. ಇದು ಕಂಡಂತೂ ಮತ್ತು ಖುಷಿ ಆಯ್ತು ಅವನಿಗೆ. ಹೋದ ನೆನಪಿಗೆ ಒಂದು ಫೋಟೋ ಬೇಡ್ದ. ಹಾಗೆ ಒಂದು ಫೋಟೋ ತಕ್ಕಂತ ಅಮ್ಮ ಮಗ. ಇಲ್ಲ ಕಾಣಿ ಮಾರ್ರೆ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂದೇಳಿ ಗಂಡಸ್ರು ಹೆಂಗಸ್ರು ಎಲ್ಲ ಸೇರಿ ಮೊಡ್ಲೇಡಿ ನೀವ್ದು ಕಾಣಿ. ಇವ್ರು ಯಾರು ಮಾರ್ರೆ ಇಷ್ಟು ಚಂದ ಮಾಡಿ ನೀತಿದ್ರು ಕಾಣಿ. ರಾಪ ಅಂದಿಕಿ ಅಡ್ಡಿಲ್ಲ ಮಾರ್ರೆ. ಕಡಿಗೆ ಮೇಲೆ ಹೊಯ್ಕಂತ ರಂಗೋಲಿ ಸ್ಪರ್ಧೆ ಶುರು ಐತೆ. ರಂಗೋಲಿಗೂ ನಂಗೂ ಆಗ್ಬತ್ತಿಲ್ಲ. ಅದಕ್ಕೆ ಹಾಕದ್ ರಂಗೋಲಿ ಎಲ್ಲ ಕಣ್ಕ ಕೆಳಗೆ ಬಂದು ಕಾಣಿ. ಇಲ್ಲೂ ಗಂಡಸ್ರದ್ದೇ ಹವ ಮಾರ್ರೆ. ಲೋಟೆ ಹಿಡ್ಕ ಓಡುದು ಕಾಂತ್ರಿಯ, ಮೊಡ್ಲೇಡಿ ನೀವ್ದು ಕಾಂತ್ರಿಯ. ಕಡಿಗೆ ಮಕ್ಕಳು ಒಂಟಿ ಕಾಲು ಓಟು ಶುರುವಾಯ್ತು. ಅಲ್ಲೊಂದು ಅಮ್ಮ ಅಂತೂ ಮಗಳಲ್ಲ ಬಿಟ್ರೆ ಅವರೇ ಓಡುವಂಗಿದ್ರಪ್ಪ. ಕಾಣಿ ಓಡತ್ ಕಾಣಿ. ಹಾಗೆ ಸೆಕೆಂಡ್ ರೌಂಡ್ ಶುರುವಾಯ್ತು ಮಕ್ಕಳದ್ದು. ಅಲ್ಕಣಿ ಅಮ್ಮ ಕಾಣಿ. ಅವರಿಗೂ ಖುಷಿಯೋ ಖುಷಿ. ಹೆಂಗಸ್ರದ್ದೆಲ್ಲ ನಾವು ಬಪ್ರೊಳಗೆ ಆಯ್ತಂಬ್ರಿ. ಈ ನನ್ನ ಮಗ ನಾನು ಹೋತೆ ಅಂದೇಳಿ ಒಂಟಿ ಕಾಲು ಓಟಕ್ಕೆ ಹೋದ. ಅವರಿಗೂ ಸ್ವಲ್ಪ ಧೈರ್ಯ ಬರ್ಕಂದೇಳಿ ಹೋಗಂದೇಳಿಕೆ ಹೇಳಿದೆ. ಪರವಾಗಿಲ್ಲ ಓಡ್ದ. ಹಾಗೆ ಗಂಡಸ್ರ ಹಗ್ಗ ಜಗಟ ಶುರುವಾಯ್ತು ಕಾಣಿ. ನನಗೊಂದು ಖುಷಿ ಆದ್ದು ಎಲ್ಲದಕ್ಕೂ ಹೆಂಗಸರೇ ಮುಂದೆ ಅನ್ಕೊಂಡಿದೆ. ಆದ್ರೆ ನಮ್ಮ ಕುಂದಾಪುರದ ಬದಿ ಗಂಡಸ್ರು ಕಂಡು ಗೊತ್ತೈತೆ ಗಂಡಸರು ಯಾವುದಕ್ಕೂ ಕಮ್ಮಿ ಇಲ್ಲ ಅಂದೇಳಿ. ಐಲಿ ಮಾರ್ರೆ, ಎಲ್ಲರೂ ಮುಂದೆ ಬರ್ಕಲ್ದೆ. ಅಲ್ಲಿ ಕಾಣಿ ಆ ಬದಿಗೆ ಮೋಡ. ಹೆಂಗಸ್ರ ಹಗ್ಗ ಜಗ್ಗಾಟು ರೆಡಿ ಮಾಡೋದು ಹೌದು ಮಾರ್ರೆ. ಅಷ್ಟೊತ್ತಿಗೆ ಮಳೆ ಬರ್ಕ. ಅದು ಅಲ್ಲದೆ ನಮ್ಮ ಟೀಮಿಗೆ ನನ್ನ ಡಿಗ್ರಿ ಫ್ರೆಂಡ್ ಮತ್ತು RJ ನಯನಕ್ಕ ಇದ್ದೀರಿ. ಈ ಸತಿ ಕಪ್ ನಮ್ದೇ ಅನ್ಕೊಂಡಿದೆ. ಈಗ ಕಂಡ್ರೆ ಮಳೆ ಬಂತೆ. ಹೊಯ್ಲಿ ಎತ್ಲಾಗ ಅಂದೇಳಿ ಅದೇ ಖುಷಿ ಊಟಕ್ಕೆ ಹೋಯ್ತೆ.
ಏನು ಕೇಂತ್ರಿ ಅರಿಶಿಣದಲ್ಲಿ ಕಡುಬು, ಮೊಳಕೆ ಹೆಸರು ಕಾಳು, ದಿವ್ಯಲ್ಸಿನ ಗಸಿ, ಕೊಟ್ಟಿ ಕಡುಬು, ಅಲಸಂಡಿ ಗೇರ್ ಬೀಜು, ಶೇಂಗಾ ಉಪ್ಕರಿ, ಮಾವಿನ ಹಣ್ಣಿನ ಚಂದುಳ್ಳಿ ಅಂಬ್ರ, ಕೊಚ್ಚಕ್ಕಿ ಹಣ್ಣು, ಹುರುಳಿ ಸಾರು, ಹಪ್ಳ, ಉಪ್ಪಿನಕಾಯಿ, ಕಡ್ಲಿಬೇಳೆ, ಹಲಸಿನ ಹಣ್ಣಿನ ಪಾಯಸು, ಸಾಂಬಾರು, ಅಕ್ಕಿ ಮೊಣ್ಣಿ, ಮಾತ್ಕನುಂಡಿ, ಮಾಂಸು ತಿಂಬರಿ, ಕೋಳಿ ರೊಟ್ಟಿ, ಕೋಳಿ ಸಾರು, ಕೋಳಿ ಸುಕ್ಕ ಎರಡ ಮಾರ್ರೆ. ಅಲ್ಲಿ ಕಾಣಿ ನಮ್ಮ ಗೊಬ್ರಗುಂಡಿ ಸುಶೀಲಕ್ಕ ಕಾಣಿ, ಅವ್ರನ್ನ ಮಾತಾಡಿಸ್ದೆ ನಮ್ಮ ಡಾನ್ಸ್ ನಾಟಕ ಎಲ್ಲ ಕೊಂಡ್ಕೊಂಡು ಹೋಯ್ನಿ ಅಂದ್ರೆ ಮಾರ್ರೆ. ಸರಿ ಉಣ್ಕ ಬಂದು ಕೂತ್ಕಂತೆ. 2 ಗಂಟೆ ಆಯ್ತು ಕಾಣಿ, ಇನ್ನು ಪ್ರೋಗ್ರಾಮ್ ಶುರು ಆಪದ 5 ಗಂಟೆಗೆ ಅಂಬ್ರು. ಇನ್ನು ಮನೆಗೆ ಯಾರು ಬತ್ರ ಅನ್ಸುತ್ತಂದೇಳಿ ಅಲ್ಲೇ ಸ್ಟೇಜ್ ಎಲ್ಲ ರೆಡಿ ಮಾಡೋದು ಅಂತ ಕೂತ್ಕಂತೆ. ಅಷ್ಟೊತ್ತಿಗೆ ನನಗೆ ಅನ್ಸದ್ದು ನಾವು ಬತ್ತತ್ತು ಕಾಂತ 4 ಕೊಯ್ಸನಿ ಮಾತಾಡತ್ತ ಹೊತ್ತು. ಆದರೆ ಒಂದು ಫಂಕ್ಷನ್ ಹಿಂದೆ ಎಷ್ಟು ಜನರ ಪರಿಶ್ರಮ ಇತ್ತಲ್ದೆ. ಹಾಗೆ ಸೇರು, ಸಿದ್ದಿ, ಅಡ್ಕಿ, ಸಿಂಗರ್ ಹೂಗಿನ ಕೊನೆ ಎಲ್ಲ ಇಟ್ಟಿರ್ ಕಾಣಿ. ಸಾಯಂಕಾಲ ಚಟ್ಟಂಬಡಿ, ಹಲಸಿನ ಹಣ್ಣಿನ ಮುಳುಕು, ಸುಕ್ಕಿನ ಉಂಡಿ, ಟೀ ಕುಡ್ಕೊಂಡು ಕೂತ್ಕಂತ. ಅಂತೂ ಇಂತೂ ಕಾರ್ಯಕ್ರಮ ಶುರುವಾಯ್ತು ಕಾಣಿ. ನಮ್ಮ RJ ನಯನಕ್ಕನ ಆ್ಯಂಕರಿಂಗ್ ಅಂದ್ರೆ ಕೇಳ್ಕ ನಂಗಂತೂ ಅವ್ರನ್ನ ಕಂಡು ಖುಷಿ ಆಯ್ತು. ಆಗಳಿಗೆ ಕಾಲೇಜಿಗೆ ಎಂತ ಆದರೂ ಅವರದ್ದೇ ಆ್ಯಂಕರಿಂಗ್ ಇರ್ತಿತ್ತೆ ಅಲ್ಲದೆ. ಅವ್ರು ನಮ್ಮ BCA ಸೀನಿಯರು ಹೌದು, ನಮ್ಮ NCC ಬ್ಯಾಚ್ ಸೀನಿಯರು ಹೌದು ಕಾಣಿ. ಆಗಳಿಗೆ ಅವ್ರದ್ದು ಸ್ಪಷ್ಟ ಮಾತು, ನೇರ ನಡೆ. 15 ವರ್ಷದ ಹಿಂದೆ ಹೆಂಗಿದ್ರು ಈಗಳು ಹಾಗೆ ಇದ್ರು. ನಂಗಂತೂ ಅವ್ರನ್ನ ಕಂಡು ಭಾರಿ ಖುಷಿ ಐತೆ. ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಬಂದರು ಶ್ರೀ ಶಾನಾಡಿ ಅತಿಥಿ ಮಹಬೇರು. ಇವರು ಕರ್ನಾಟಕ ಆಯೋಗ ಸೇವೆ ಅಧಿಕಾರಿ, ನಿವೃತ್ತ ನಿರ್ದೇಶಕರು, ಹಣಕಾಸು, ಗ್ರೇಟರ್ ಬೆಂಗಳೂರು ಪ್ರಾಂತ ಬೆಂಗಳೂರು. ಇವರು ಕೇವಲ ಒಬ್ಬ ಅಧಿಕಾರಿ ಮಾತ್ರ, ಕುಂದಾಪುರದ ಆಚಾರ ವಿಚಾರ ಮತ್ತು ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿಯನ್ನು ನೋಡೋರು. ಇವರನ್ನು ನಾವು ನಮ್ಮ ಕಾರ್ಯಕ್ರಮ ಹಾಗೆ ದೀಪ ಬೆಳಗುದ್ರ ಜೊತೆ ಕಾರ್ಯಕ್ರಮನೂ ಶುರುವಾಯಿತು. ಅದು ಚಿಮಣಿ ನೆನಪು ಮಾಡೋದಕ್ಕೋಸ್ಕರ ಚಿಮಣಿಯಿಂದ ದೀಪ ಹಚ್ಚಿ ಕಾರ್ಯಕ್ರಮ ಶುರು ಮಾಡ್ರು. ಎಲ್ರಿಗೂ ಒಂದ್ಸರಿ ಚಿಮಣಿನ ನೆನಪು ಮಾಡಿಸ್ರು. ಹಾಗೆ ನಮ್ಮ ಕುಡ್ಲ ಕುಂದಾಪುರ ಫೌಂಡೇಶನ್ ಮಂಗಳೂರು ಇದಕ್ಕೆ ಉದ್ಘಾಟನೆ ಮಾಡ್ರ. ಹಾಗೆ ಕಾರ್ಯಕ್ರಮನೂ ಶುರುವಾಯಿತು. ವಿಡಿಯೋ ಜಾಸ್ತಿ ಇಪ್ಪದ್ರಿಂದ ಎಲ್ಲ ಶಾರ್ಟ್ ಮಾಡಿ ಹಾಕ್ತಿದ್ದೆ. ಉದ್ಘಾಟಕರ ಭಾಷಣವನ್ನ ಕೇಳುವಂತಹ ಸಮಯ ಶ್ರೀಯುತ ಕೆ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಮಂಗಳೂರಿನಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ. ಒಂದ್ಸಲ ಜೋರ ಚಪ್ಪಾಳೆ ತಟ್ಟಿ ಮಕ್ಕಳು ಗಟ್ಟಿ ಆಶೀರ್ವಾದ ಮಾಡಿ ಹೀಗೆ ಮಕ್ಕಳ ದೊಡ್ಡ ದೊಡ್ಡ ಸಾಧನೆ ಮಾಡಿ ಅಭಿಭಾಷಿ ಮತ್ತೆ ವಿದ್ಯೆ ಕೊಟ್ಟಂತಹ ಗುರು ಮಣ್ಣಿನ ನೆನಪಿಟ್ಕೊಳ್ಳಿ ಎಂದು ಹೇಳಿ ಸೇರಿಸಿ. ರವೀಶ್ ಚೌಧರಿ ಸರ್ ದಯವಿಟ್ಟು ವೇದಿಕೆ ಬರಬೇಕಾಗಿದೆ.
ಮಾಡ್ಲಿಕ್ಕೆ ಉಂಟಲ್ಲ ಇದೊಂದು ಉಪದ್ರ. ಕಾರ್ಯಕ್ರಮ ಎಲ್ಲ ಒಳ್ಳೆ ಆಯಿತು. ಆಟ ಊಟ ಜೊತೆಗೆ ನೊಂದವರಿಗೆ ಸಹಾಯ, ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಗೌರವ, ಇಂಥ ಕಾರ್ಯಕ್ರಮ ಎಲ್ರಿಗೂ ಮಾದರಿಯಾಗಲಿ. ಅಧ್ಯಕ್ಷರಾದ ಮಾಲತಿ ಮೇಡಮ್ ಅವರಿಗೆ ಮತ್ತು ಪದಾಧಿಕಾರಿಗಳಿಗೆ ಎಲ್ರಿಗೂ ಧನ್ಯವಾದಗಳು. ಕಾರ್ಯಕ್ರಮ ಎಲ್ಲ ಮುಗಿಸಿ ಊಟಕ್ಕೆ ಹೋಯ್ತೆ. ಬೆಳಿಗ್ಗೆ ಬಂದರೆ ಹೊರಗೆ ಹೋಯ್ಡ್ಲಿಲ್ಲ. ಇದೇ ಮೊದಲು ಏನೋ ಒಂದೇ ಬದೆ ಕೂತ್ಕೊಳ್ಳೋದು ಇಷ್ಟು ಹೊತ್ತು. ಹೊರಗೆ ಕೂಡಲೇ ತಲೆನೋವು ಶುರುವಾಗ್ಬೋದು. ಆದರೆ ಇಷ್ಟು ಹೊತ್ತು ಕೂತ್ಕೊಳ್ಳೋದು ಒಂಚೂರು ಬೇಜಾರು ಅನ್ನಿಸ್ಲಿಲ್ಲ ಕಾಣಿ. ಅದಕ್ಕೆ ಹೇಳೋದಲ್ದ ಭಾಷೆ ಅಲ್ಲ, ಅದು ನಮ್ಮ ಉಸಿರು ಅಂದೇಳಿ. ಎಲ್ಲಿಗೆ ಹೊಯ್ಲಿ ನಮ್ಮ ಭಾಷೆ ಊರು ಜನ ಮರೋಕಾತಿಲ್ಲ. ಹಾಗೆ ಊಟಕ್ಕೆ ಹಲಸಿನ ಹಣ್ಣಿನ ಕಡುಬು, ಕಾಯಿ ವಡೆ, ಪತ್ರೊಡೆ, ದಿವೆಲ್ಸಿನ ಫ್ರೈ, ಬಟಾಣಿ, ಹಪ್ಪಳ, ಜೀರಿಗೆ ಮೆಣಸು ಫ್ರೈ, ಮುರಿ ನೋಡಿನ ಸಾರು, ಉಂಡಾಳಕ್ಕೆ ಪಾಯಸ, ಗುಂಬಳಕಾಯಿ ಮಜ್ಜಿಗೆ, ಹುಳಿ, ಹುರುಳಿ ಚಟ್ನಿ, ಕಡ್ಲೆಕಾಯಿ ಸುವರ್ಣಗಡ್ಡಿ ಗಸಿ, ಕುಂದಾಪುರ ಚಿಕನ್ ಚಿಲ್ಲಿ, ಐಸ್ ಕ್ರೀಮ್ ಎಲ್ಲ ಇತ್ತು ಕಾಣಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಧನ್ಯವಾದಗಳು. ಶುಭರಾತ್ರಿ.